DMW, the video streaming app. Download now. ಕಲಾವಿದರು ಇಲ್ಲಿಟ್ರೇಟ್ ಅಂದ್ರೆ ಯಾವನ ಒಬ್ಬ ಕಲಾವಿದ ಮಾತಾಡ್ದ, ಒಬ್ಬನೇ ಒಬ್ಬ ಕಲಾವಿದ ಮಾತಾಡ್ದ. ಈಗ ನಾವು ಅಷ್ಟೇ, ಇನ್ಯಾಕೆ ನಮ್ಗೆ ಯಾಕೆ ಅವ್ರದ್ದು ಸವಾಸ, ಅವ್ರ ತಂದ ನಾವು ಮಜಾ ತಗೊಳ್ಳೋಣ ಅಂತ ನಾವು ಇರ್ತೀವಿ. ಮೇಲೆ ಕಲಾವಿದರು ಇಲ್ಲಿಟ್ರೇಟ್ ಅಂದ್ರೆ ಯಾವನ ಒಬ್ಬ ಕಲಾವಿದ ಮಾತಾಡ್ದ, ಒಬ್ಬನೇ ಒಬ್ಬ ಕಲಾವಿದ ಮಾತಾಡ್ದ. ಈಗ ನಾವು ಅಷ್ಟೇ, ಇನ್ಯಾಕೆ ನಮ್ಗೆ ಯಾಕೆ ಅವ್ರದ್ದು ಸವಾಸ, ಅವ್ರ ತಂದ ನಾವು ಮಜಾ ತಗೊಳ್ಳೋಣ ಅಂತ ನಾವು ಇರ್ತೀವಿ. ಮೇಲೆ ಸ್ವಾಮಿ ದರ್ಶನ್ ತೂಗುದೀಪ್ ಶ್ರೀನಿವಾಸ್ ಅವ್ರನ್ನ ಪ್ರತಿಯೊಂದು ಟೈಟಲ್ ಲಾಂಚ್ ಕರ್ಕೊಂಡು ಇನ್ಯಾರ ಮಹಾನ್ ಬವರು ದರ್ಶನ್ ಫ್ಯಾನ್ಸ್ ಅವರು ಥಿಯೇಟರ್ಗೆ ಹಿಂಗ್ ಬಂದು ಹಿಂಗ್ ಹೋದ್ರೆ ಮುಗೀತು. ಅವತ್ತಿನ ಕಲೆಕ್ಷನ್ ಎಲ್ಲ ಕಂಪ್ಲೀಟ್ ಆಗಿ ಕಲೆಕ್ಷನ್ ಆಗಿರುತ್ತೆ ಅಂತಿದ್ರಲ್ಲ, ಎಲ್ಲೋದ್ರಿ ಸ್ವಾಮಿ ನೀವೆಲ್ಲ? ಇಲ್ಲಿ ಹೇಳ್ತಾ ಇದಾರೆ ನೋಡಿ, ನಾನ್ ಹೇಳ್ತಿಲ್ಲ. ಒಬ್ಬನೇ ಒಬ್ಬ ಕಲಾವಿದ ಮಾತಾಡ್ದ. ಈಗ ನಾವು ಅಷ್ಟೇ, ಇನ್ಯಾಕೆ ನಮ್ಗೆ ಯಾಕೆ ಅವ್ರದ್ದು ಸವಾಸ, ಅವ್ರ ತಂದ ನಾವು ಮಜಾ ತಗೊಳ್ಳೋಣ ಅಂತ ನಾವು ಇರ್ತೀವಿ. ಮೇಲೆ ಕಲಾವಿದರು ಇಲ್ಲಿಟ್ರೇಟ್ ಅಂದ್ರೆ ಯಾವನ ಒಬ್ಬ ಕಲಾವಿದ ಮಾತಾಡ್ದ, ಒಬ್ಬನೇ ಒಬ್ಬ ಕಲಾವಿದ ಮಾತಾಡ್ದ. ಈಗ ನಾವು ಅಷ್ಟೇ, ಇನ್ಯಾಕೆ ನಮ್ಗೆ ಯಾಕೆ ಅವ್ರದ್ದು ಸವಾಸ, ಅವ್ರ ತಂದ ನಾವು ಮಜಾ ತಗೊಳ್ಳೋಣ ಅಂತ ನಾವು ಇರ್ತೀವಿ. ಮೇಲೆ ಅಲ್ವಾ ಸ್ವಾಮಿ? ವಿಡಿಯೋ ನೀವೇ ನೋಡಿದ್ರಿ. ಈ ಮಾತು ಮಾತಾಡಿರೋದು ನಾನಲ್ಲ, ದರ್ಶನ್ ತೂಗುದೀಪ್ ಶ್ರೀನಿವಾಸ್ ಅವರೇ ಮಾತಾಡ್ತಾ ಇದ್ದು. ಕಲಾವಿದರು ಇಲ್ಲಿಟ್ರೇಟ್ ಅಂದಾಗ ಯಾವ ಕಲಾವಿದ ಮಾತಾಡಿದ್ರು? ಒಬ್ಬನೇ ಒಬ್ಬ ಕಲಾವಿದ ಬಂದ್ಬಿಟ್ಟಿದ್ರು, ಇದ್ರ ವಿರುದ್ಧ ಮಾತಾಡಿದ್ರು. ಸ್ವಾಮಿ ಟ್ರೈಲರ್ ಲಾಂಚು, ಟೀಸರ್ ಲಾಂಚು, ಸಿನಿಮಾ ಲಾಂಚ್, ಒಂದು ಶಾರ್ಟ್ ಫಿಲಮ್ ಲಾಂಚ್ ಮಾಡ್ಸೋಕು ದರ್ಶನ್ ತೂಗುದೀಪ್ ಶ್ರೀನಿವಾಸ್ ಅವ್ರನ್ನ ಬನ್ನಿ ಸಾರ್ ಅಂತ ಕರೀತಿದ್ರಲ್ಲ, ಇವೆಲ್ಲ ಎಲ್ಲೋದ್ರಿ ಇವತ್ತು? ದರ್ಶನ್ ತೂಗುದೀಪ್ ಶ್ರೀನಿವಾಸ್ ಅವ್ರು ಹೆಸರಿಟ್ಕೊಂಡು ಎಷ್ಟು ಜನ ಸಿನಿಮಾ ಲಾಂಚ್ ಮಾಡಿಸ್ಕೊಂಡವರೆಲ್ಲ ಎಲ್ಲೋದ್ರಿ ಇವತ್ತು? ಒಬ್ರು ಬರಂಗಿಲ್ವಲ್ಲ ಕಲಾವಿದ್ರು? ಎದೆ ತೊಡ್ಕೊಂಡು ನಾವು ಇದೀವಿ ಅಂತ ಬರ್ತಿರೋರು ಫ್ಯಾನ್ಸು, ನನ್ನಂತ ಕಾಮನ್ ಪೀಪಲ್ಸ್ ಅಷ್ಟೇ ಬರ್ತಿದಾರೆ ಹೊರತು ಯಾವೊಬ್ಬ ನಟನೂ ಬರ್ತಿಲ್ಲ, ಯಾವೊಬ್ಬ ಚಿಕ್ಕ ಪುಟ್ಟ ಕಲಾವಿದರು ಬರ್ತಿಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ, ಅದರ್ ಇರೋ ಫ್ಯಾನ್ಸ್, ಪುನೀತ್ ಸರ್ ಫ್ಯಾನ್ಸು, ಸುದೀಪ್ ಸರ್ ಫ್ಯಾನ್ಸು, ಯಶ್ ಸರ್ ಫ್ಯಾನ್ಸು, ಶಿವರಾಜ್ ಕುಮಾರ್ ಸರ್ ಫ್ಯಾನ್ಸು, ಎಲ್ರಿಗೂ ಒಂದು ಮಾತು ಹೇಳ್ತೀನಿ, ದಯವಿಟ್ಟು ನೀವು ಇದೇನಾದ್ರು ತಗೊಂಡು ಮಜಾ ತಗೋತಾ ಇದ್ರೆ ದಯವಿಟ್ಟು ತಪ್ಪು ನೀವು ಮಾಡ್ತಾ ಇರೋದು. ಒಂದು ಪಕ್ಷ ಅದರ್ ಹೀರೋ ಫ್ಯಾನ್ಸಿಗೆ ಹೇಳ್ತಾ ಇರೋದು ನಾನು, ಒಂದು ಪಕ್ಷ ನೀವು ಇಷ್ಟಪಡ್ತಾ ಇರೋ ಹೀರೋಗೆ ಪ್ರಾಬ್ಲಮ್ ಆದರೆ ಅವಾಗ ನಿಮಗೆ ಗೊತ್ತಾಗತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು, ದರ್ಶನ್ ಸರ್ಗೆ ಎಸ್ ಸರ್ಗೆ ಪುನೀತ್ ಸರ್ಗೆ ಸುದೀಪ್ ಸರ್ಗೆ ಮತ್ತೆ ದರ್ಶನ್ ಸರ್ ಹಿಂಗೆ ಫ್ಯಾನ್ಸ್ಗಳು ಸಪೋರ್ಟ್ ಇದ್ರೆ ಇಂಥ ಇಂದ್ರಜಿತ್ ಲಂಕೇಶ್ ಅನ್ನೋ ನಾಯಿಗಳು, ಗುಳ್ಳೆ ನರಿಗಳು ಯಾವೊಂದು ಕೈಲಿ ಏನೂ ಕಿತ್ಕೊಳಕ್ ಆಗ್ತಿರಲ್ಲ. ಇವತ್ತು ಒಗ್ಗಟ್ಟಿಲ್ದಲೆ ಫ್ಯಾನ್ಸ್ಗಳ ಮಧ್ಯೆ ಕಿತ್ತಾಡ್ಕೊಂಡು ಜಗಳಾಡ್ಕೊಂಡು ಏನೂ ಮಾಡೋಕ್ಕಾಗ್ತಿಲ್ಲ. ಇರಲಿ, ತೊಂದರೆ ಇಲ್ಲ, ಯಾವೊಂದು ಸಪೋರ್ಟು ಬೇಕಿಲ್ಲ. ದರ್ಶನ್ ಸರಿಗೆ ಇವಾಗ ಯಾವ ಸಪೋರ್ಟು ಬೇಡ, ಯಾರು ಮಾಡ್ತಾನೂ ಇಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ಅವರಿಗೆ ಗಟ್ಟಿತನ ಇದೆ. ಅವ್ರು ಚಾಲೆಂಜಿಂಗ್ ಸ್ಟಾರ್ ಅಂತ ಸುಮ್ಮನೆ ಬಿರುದು ಕೊಟ್ಟಿಲ್ಲ ಸ್ವಾಮಿ, ಚಾಲೆಂಜಿಂಗ್ ಸ್ಟಾರ್, ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಸುಮ್ಮನೆ ಬಿರುದು ಕೊಟ್ಟಿಲ್ಲ. ಸಿನಿಮಾದಲ್ಲಿ ಹೆಂಗೆ ವೈರಿಗಳ ವಿರುದ್ಧ ಹೊಡೆದಾಡ್ಕೊಂಡು ಒಂದು ಚಾಲೆಂಜಸ್ ಫೇಸ್ ಮಾಡಿ ಸಿನಿಮಾದಲ್ಲಿ ಹೆಂಗೆ ಹೀರೋ ಆದರು, ರಿಯಲ್ ಲೈಫಲ್ಲೂ ದರ್ಶನ್ ತೂಗುದೀಪ್ ಅವರು ಅದೇ ಥರ ಹೀರೋ ಆಗ್ತಾ ಇದ್ದಾರೆ. ಅವ್ರ ಮೇಲೆ ಬರೋ ಆರೋಪಗಳಾಗಲಿ, ಅವ್ರ ಮೇಲಿರೋ ಒಂದು ಕೆಟ್ಟ ನ್ಯೂಸ್ಗಳ ಬಗ್ಗೆ ಆಗಲಿ, ಅದ್ರ ವಿರುದ್ಧ ಹೋರಾಡ್ಕೊಂಡು ಇವತ್ತಿಗೂ ಅವ್ರು ಹೀರೋ ಆಗ್ತಾನೇ ಇದ್ದಾರೆ. ಒಂದು ಮಾತು ಹೇಳಿದ್ರು, 2006ರಲ್ಲೇ ನಂದೇನು ಕಿತ್ಕೊಳ್ಳೋಕ್ಕಾಗಲಿಲ್ಲ, 2006ರಲ್ಲಿ ಆದಾಗ್ಲೇ 2021ರಲ್ಲಿ ಲ್ಯಾಂಬರ್ಗಿನಿ ಉರುಸ್ವರೆಗೂ ನಾನು ಬಂದು ನಿಂತ್ಕೊಂಡಿದ್ದೀನಿ. ಇವಾಗ ಏನು ಕಿತ್ಕೊಳ್ಳೋಕ್ಕಾಯ್ತದೆ? ಈ ಮಾತು ವಿಡಿಯೋ ನೋಡೋರಿಗೆ ಗೊತ್ತಿರ್ತದೆ. ಸೊ ಇನ್ನೊಂದು ವಿಡಿಯೋ ನೋಡಬೇಕು, ನಿಜವಾಗ್ಲೂ ಹೊಟ್ಟೆ ಉರಿತದೆ, ಕಣ್ಣು ಒದ್ದೆ ಆಗುತ್ತೆ ಕೆಲವೊಂದು ವಿಡಿಯೋಸ್ಗಳು ನೋಡ್ಬಿಟ್ರೆ. ರಕ್ಷಿತಾ ಪ್ರೇಮ, ಅದ್ರ ಅರ್ಥ ನಾನು ಅವನ ವಿರುದ್ಧ ನಿಂತ್ಕೊಂಡಿದೀನಿ ಅಂತ ಅಲ್ಲ. ಸಮಯ ಸಂದರ್ಭ ಅನ್ಸುತ್ತೆ ಅದು. ಅವ್ನು ಯಾವ ಮೂಡಲ್ಲಿದ್ನೋ, ಯಾವ ಮೂಡ್ ಸ್ವಿಂಗ್ ನಡೀತಾ ಇತ್ತೋ, ಒಂದ್ ವಾರದಿಂದ ಅವನ ಲೈಫ್ ಅಲ್ಲಿ ನಡೀತಾ ಇರೋ ಅಪ್ಸ್ ಅಂಡ್ ಡೌನ್ಸ್ ನೋಡಿದ್ರೆ ಡೆಫಿನೆಟ್ಲಿ ಇದು ರಕ್ಷಿತಾ ಮ್ಯಾಮ್ ಅನ್ಸುತ್ತೆ. 24 hours ಮಾಜಿ ಹೀರೋಯಿನ್ ಅಂತ ನಾನು ಇವ್ರನ್ನ ಅವ್ರು ಹೇಳಿರೋ ಒಂದು ಮಾತು. ದರ್ಶನ್ ತೂಗುದೀಪ್ ಶ್ರೀನಿವಾಸ್ ಬಗ್ಗೆ ಅವರೇ ಏನು ಒಂದು ಆಕ್ರೋಶ ವ್ಯಕ್ತಪಡಿಸ್ತಿಲ್ಲ. ಇವ್ರುಗಳ ಹೆಸರು ಹೇಳ್ಕೊಂಡು ಎಷ್ಟೊಂದು ನಾಯಿ ನರಿಗಳು ಪ್ರೇಮ್ ವಿರುದ್ಧ ಮಾತಾಡೋದು. ಅಬ್ಬಾಬಾಬಾ, ಅದ್ಯಾವುದೋ BTV ಅಂತ ಇದೆ ಗುರು, ದೊಡ್ಡ ನಮಸ್ಕಾರ ನೀವು BTVಗೆ. ಏನದು ದರ್ಶನ್ಗೆ ಚಳಿ ಬಿಡಿಸಿದ ಪ್ರೇಮ್, ಏನ್ ಚಳಿ ಬಿಡಿಸ್ತಾ ಅವನು? ಈ ಒಂದು ವಾಕ್ಯಗಳ ಉಪಯೋಗಿಸೋದಿವೆಲ್ಲ ಏನು ಟ್ರಾಲ್ ಪೇಜಸ್ಗಳ? ನೀವು ಟ್ರಾಲ್ ಪೇಜಸ್ಗಳೇ ಎಷ್ಟು ಕ್ಲೀನಾಗಿ ಟ್ರಾಲ್ ಮಾಡ್ಕೊಂಡಿರ್ತಾರೆ. ನಿಮ್ಮ ನ್ಯೂಸ್ ಚಾನಲ್ ಅವರು ಎಂತ ಟ್ರಾಲ್ ನಿಮ್ಮದು? BTV ಅವ್ರದ್ದು. ದರ್ಶನ್ಗೆ ಚಳಿ ಬಿಡಿಸಿದ ಪ್ರೇಮ್, ಏನ್ ಚಳಿ ಬಿಡಿಸಿದ್ರು ಅವ್ರಿಬ್ರು ನೋಡಿ, ಇಲ್ಲೇ ತೋರ್ಸೋದ್ನಲ್ಲ, ಪ್ರೇಮ್ ಅವ್ರು ಹೆಂಗ್ ಮಾತಾಡಿದ್ರು, ರಕ್ಷಿತಾ ಮ್ಯಾಮ್ ಅವ್ರು ಹೆಂಗ್ ಮಾತಾಡಿದ್ರು ಅಂತ ಅವ್ರಿಬ್ರು ಹೆಂಗ್ ಮಾತಾಡಿದ್ರು ನಿಮ್ಗೆ ಗೊತ್ತಾಯ್ತಲ್ಲ. ಏನ್ ಚಳಿ ಬಿಡಿಸಿದ್ರು ಸ್ವಾಮಿ? ನಿಮ್ಗಳ ಪ್ರಕಾರ ಇದು ಚಳಿ ಬಿಡಿಸಿದ್ರು ಅಂತಾರ? ಲೈಫ್ ಬೀಂಗ್ ಜಡ್ಜ್ಡ್ ಎವ್ರಿ ಸೆಕೆಂಡ್ ಆಫ್ ಯೋರ್ ಲೈಫ್. ಖಂಡಿತವಾಗ್ಲೂ ಐ ಥಿಂಕ್ ಅದೆಲ್ಲ ಅದೆಲ್ಲ ಡೆಫಿನೆಟ್ಲಿ ಯೋಚನೆ ಮಾಡ್ಬೇಕಾಗುತ್ತೆ ಅನ್ಸುತ್ತೆ. ನಾನು ಯಾವಾಗ್ಲೂ ಹಂಗೆ ಯಾರ ಬಗ್ಗೆ ಏನೇ ಹೇಳಿ ಕಣ, ಹಿ ಈಸ್ ಒನ್ ಎನ್ಕರೇಜಿಂಗ್ ಸೂಪರ್ ಸೋಲ್. ಅವನು ಸಾಲ್ದಾ?
ಇವು ಚಳಿ ಬಿಡಿಸಿದ್ರು ಅಂತ BTV ಅವರು. BTV ನಿಜವಾಗ್ಲೂ ಹೇಳ್ತೀನಿ, ಆನೆಸ್ಟ್ ಆಗಿ ಹೇಳ್ತೀನಿ, ನನ್ನ ಫ್ರೆಂಡ್ಸ್ಗೆ ಹಂಗೆ ಯಾರೂ ಸಹ ಬೇಜಾರಾದಾಗ ಕಾಮಿಡಿ ನೋಡೋಕ್ಕೆ ಉದಯ ಕಾಮಿಡಿಗಿಂತ BTV ನ್ಯೂಸ್ನೇ ನೋಡೋದು. ಅವ್ರು ಹಾಕೋ ಹೆಡ್ಲೈನ್ಸ್ ಆಗಲಿ, ಅವ್ರು ಹಾಕೋ ನ್ಯೂಸ್ಗಳು ತುಂಬ ಮಜವಾಗಿರುತ್ತೆ. ನಿಮಗೂ ಅಷ್ಟೇ, ನಿಮಗೂ ಕಾಮಿಡಿ ಬೇಕಾ ನಾನು ಹೇಳ್ತಾ ಇದ್ದೀನಿ, ನಿಮ್ಗಳಿಗೂ ಕಾಮಿಡಿ ಬೇಕಾ BTV ನ್ಯೂಸ್ ನೋಡಿ ಕೂತ್ಕೊಂಡು ಬೇಜಾರಾದಾಗೆಲ್ಲ BTV ನ್ಯೂಸ್ ನೋಡಿ ಒಳ್ಳೆ ಮಜಾ ಸಿಗುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ. ದರ್ಶನ್ಗೆ ಚಳಿ ಬಿಡಿಸಿದ್ದಾರೆ. ಇನ್ನೊಂದು ಮುಖ ಇದೆ, ಇದು ಚಳಿ ಬಿಡಿಸ್ತವ್ರ ಸ್ವಾಮಿ ನೋಡ್ರಿ. BTV ಅವ್ರು ಹಾಕಿದಾರಲ್ಲ ದರ್ಶನ್ಗೆ ಚಳಿ ಬಿಡಿಸ್ತಾರೆ ಅಂತ. ಈ ವಿಡಿಯೋ ನೋಡ್ತಾ ಇರೋರಿಗೆ ನಾನು ಕೇಳ್ತಿರೋ ಪ್ರಶ್ನೆ ಇಷ್ಟು, ಈ ವಿಡಿಯೋ ನೋಡಿದ್ಮೇಲೆ ಹೇಳಿ, ದರ್ಶನ್ಗೆ ಚಳಿ ಬಿಡಿಸಿದ. ಸೊ ನನಗೆ ಇನ್ನೊಂದು ಮುಖ ಇದೆ. ದರ್ಶನ್ ಏನು ಅಂತಂದ್ರೆ, ಎಷ್ಟು ನೀವು ರೂಡ್ ಆಗಿ ದರ್ಶನನ್ನ ಎದುರುಗಡೆ ನೋಡ್ತೀರಾ, ಹೈಟು ಪರ್ಸನಾಲಿಟಿ ಅಷ್ಟೇ ಮೃದು ಅವಯ್ಯ. ಸೊ ನನಗೆ ಹರ್ಟ್ ಆಗಿದ್ ಬೇರೆ ಇಟ್ಕೊಳ್ಳಿ ನೀವು. ಸೊ ಅಲ್ಲಿ ಎಲ್ಲೋ ಒಂದ್ ಕಡೆ ನಾವು ಯಾರೋ ಒಂದ್ ಕಡೆ ಮಾತಾಡ್ತೀವಿ, ಏನೋ ಒಂದ್ ಕಡೆ ಎಲ್ಲೋ ಒಂದು ನನಗೆ ಈ ಬಾರ ಹೋಗು ಅಂತ ಅನ್ಬೋದು. ಅದಾದ್ಮೇಲೆ ಅವ್ರ ಇಂಡೈರೆಕ್ಟ್ ಪರ್ಸನಲ್ ವಿಷಯ ನನಗೆ ಗೊತ್ತಿಲ್ಲ, ನನಗೋದಕ್ಕೂ ಸಂಬಂಧ ಇಲ್ಲ. ನಾನು ದರ್ಶನ್ ನೋಡಿರೋದು, ನಾನು ದರ್ಶನ್ ನೋಡಿ ಕೂತ್ಕ ತಿಂದಿರೋದು, ನಾನು ದರ್ಶನ್ ನೋಡಿರೋದು ನನ್ನ ಸ್ನೇಹಿತ. ಸೊ ಅದನ್ನ ಲೆಕ್ಕ ಹಾಕೊಂಡ್ರೆ ನೀವು ದರ್ಶನ್ ಎಷ್ಟು ವರ್ಟು ಅಷ್ಟೇ ಮೃದು, ಅಷ್ಟೇ ಹಾರ್ಟ್ ತುಂಬ. ಸೊ ಅಭಿಮಾನಿಗಳು ಸಿನಿಮಾ ಬಂದ್ರೆ ಸಾಕು ಸರ್, ಅವ್ರು ನಿಂತಿದ್ದಕ್ಕೆಲ್ಲ ಹೇಳ್ಕೊಂಡು ಪಾಪ ಅಂತ ಚೀಪ್ ಗಿಲ್ ನಮ್ಗೆ ಬೇಕಾಗುದಿಲ್ಲ. ಆಮೇಲೆ ನಾನು ಇಲ್ಲಿ ಯಾರಿಗೂ ನಾನು ಆನ್ಸರ್ಬಲ್ ಅಲ್ಲ, ನಾನು ಫ್ಯಾನ್ಸ್ ಮಾತ್ರ ಆನ್ಸರ್ಬಲ್. ಆಕ್ಚುಲಿ 6 ಕೋಟಿ ಜನಸಂಖ್ಯೆಗೆ ಹಬ್ಬ ಅಂದ್ರೆ 1 ಕೋಟಿ ಫ್ಯಾನ್ ಇದಾರೆ ಅನ್ಕೊಳ್ಳೋಣ, ಇಲ್ಲ ಒಂದು 50 ಲಕ್ಷ ಇದಾರೆ ಅಂತ ಅನ್ಕೊಳ್ಳೋಣ, ಬರೀ 50 ಲಕ್ಷ ಗುರು. ನಿಜವಾಗ್ಲೂ ಹೊಟ್ಟೆ ಉರಿತಾ ಇದೆ ಗುರು, ಈ ವಿಡಿಯೋ ನೋಡಿದ್ರೆ ನಿಜವಾಗ್ಲೂ ಹೊಟ್ಟೆ ಉರಿತಾ ಇದೆ. ಅಯ್ಯಪ್ಪನ ಮಾತನಾಡಿ, ಅಯ್ಯಪ್ಪ ಏನಂತವ್ರೆ, ನಾನು ಯಾರಿಗೂ ನಾನು ಆನ್ಸರಬಲ್ ಅಲ್ಲ, ನಾನು ಬರೀ ಫ್ಯಾನ್ಸಿಗೆ ಮಾತ್ರ ನಾನು ಆನ್ಸರಬಲ್ ಅಂತಾರಲ್ಲ. ದರ್ಶನ್ ಫ್ಯಾನ್ಸ್ ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ ಪಟ್ಕೊಂಡು ಹೇಳ್ಕೊಳ್ಳಿ. ನೀವು ಯಾರಾದ್ರೂ ವಿಡಿಯೋ ನೋಡ್ತಾ ಇರೋ ದರ್ಶನ್ ಫ್ಯಾನ್ಸ್ಗಳಾಗಿದ್ರೆ ಅದೇ ತಡ್ಕೊಂಡು ಹೇಳಿ, ನಿಮ್ಗಳಿಗೆ ಸಿಗ್ತಾ ಇರೋ ರೆಸ್ಪೆಕ್ಟ್ ಏನು ಅಂತ. ಅಯ್ಯಪ್ಪ ನಿಮ್ಮ ಫ್ಯಾನ್ಸ್ಗಳಿಗೆ ಕೊಡ್ತಾ ಇರೋ ರೆಸ್ಪೆಕ್ಟ್ ಏನಿದೆ ಅಂತ. ಸೊ ಟೋಟಲ್ ಆಗಿ ನೀವೇ ಡಿಸೈಡ್ ಮಾಡಿ, ನಿಜವಾಗ್ಲೂ ನಿಮ್ಗಳ ಆತ್ಮಸಾಕ್ಷಿಗೆ ಅನ್ನಿಸ್ತಾ ಇದೆಯಾ ದರ್ಶನ್ ತುಗುದೀಪ್ ಶ್ರೀನಿವಾಸ್ ಅವರು ತಪ್ಪಿದೆ ಅಂತ ನಿಮಗೆ ಅನ್ನಿಸ್ತಾ ಇದೆಯಾ? ನಿಮ್ಮ ಆತ್ಮಸಾಕ್ಷಿಗೆ ನೀವೇ ಕೇಳ್ಕೊಂಡು ನೋಡಿ, ದರ್ಶನ್ ತುಗುದೀಪ್ ಶ್ರೀನಿವಾಸ್ ಅವರು ತಪ್ಪಿದೆಯಾ ಅಂತ. ಹೇಳ್ಕೊಂಡು ಮತ್ತೆ ಅದೇ ಭಾಷೆ ಮತ್ತೆ ಅದೇ ಹೊಡೆತ ಅದೇ ಗಾಂಡುಗೆ ಅಥವಾ ಗಾಂಡುಗಿರಿ ಶುರು ಮಾಡೋದಿರಲಿ, ಗಾಂಡುಗಿರಿ ಅಲ್ಲ ಗೂಂಡಾಗಿರಿ ಅಂತ ಉಪಯೋಗಿಸಿದ್ದಾನೆ. ಅವ್ರ ಕನ್ನಡ ಸ್ವಲ್ಪ ಸರಿ ಓದ್ಕೊಂಡಿದ್ರೆ ಗೂಂಡಾಗಿರಿ ಗಾಂಡು ನೋಡ್ದ ಇವನು ಎಂತ ಅದೇ ಗಾಂಡುಗೆ ಅದೇ ಗಾಂಡುಗೆ ಟ್ರಾಲ್ ದರ್ಶನ್ ಹೇಟರ್ಸ್ ಅಂತ. ಎಸ್ಕೇಪ್ ಆಗ್ತದೆ. ಟ್ರಾಲ್ ದರ್ಶನ್ ಹೇಟರ್ಸ್ ನಮಸ್ಕಾರ ಸರ್. ಈ ಒಂದು ಸತ್ಯನ ಬಯಲಿಗೆ ತಂದು ಯಾವ ಒಂದು ನ್ಯೂಸ್ ಚಾನೆಲ್ ಸಹ ಈ ಸತ್ಯ ಬಯಲಿಗೆ ತರಲಿಲ್ಲ. ಈ ಸತ್ಯ ಬಯಲಿಗೆ ತಂದಿದ್ದು ಟ್ರಾಲ್ ಪೇಜಸ್ ಅವರು. ಟ್ರಾಲ್ ಪೇಜ್ ಮಹತ್ವ ಏನು ಅಂತ ಇವತ್ತು ಗೊತ್ತಾಯ್ತಾ ನಿಮಗೆ? ಒಂದು ಸತ್ಯ ಬಯಲಿಗೆ ತಂದಿರೋರು ಅವನು ಹೇಳಿ ಇಂದ್ರಜಿತ್ ಲಂಕೇಶ್ ಅವನಿಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನಿಸ್ತಾ ಇಲ್ಲ, ಬಟ್ ಇರಲಿ. ಏನು ಗಾಂಡುಗಿರಿ ಅನ್ನೋ ಪದನ ನಾನು ಉಪಯೋಗಿಸಿಲ್ಲ ಅಂತ ಹೇಳ್ತಾನೆ ಅವನು. ಗೂಂಡಾಗಿರಿ ಅನ್ನಂತೆ ವಿಡಿಯೋದಲ್ಲೇ ಇದೆಯಲ್ಲ ಸ್ವಾಮಿ ಪ್ರೂಫ್. ಅವನು ಗಾಂಡುಗಿರಿ ಅಂತ ಬಳಸಿರೋದು ವಿಡಿಯೋದಲ್ಲೇ ಇದೆಯಲ್ಲ. ಯಾವ ನ್ಯೂಸ್ ಚಾನಲಲ್ಲಿ ಬಂತಿದ್ದು? ಯಾವ ನ್ಯೂಸ್ ಚಾನಲಲ್ಲೂ ಬರಲಿಲ್ಲ, ಬಂದಿದ್ದು ಟ್ರಾಲ್ ಪೇಜ್ಗಳಲ್ಲಿ. ಇವತ್ತು ಇಂಡಿಯಾದಲ್ಲಿ ಎಷ್ಟೋ ಹಗರಣಗಳು, ಎಷ್ಟೋ ಅನ್ಯಾಯಗಳು, ಎಷ್ಟೋ ಒಂದು ಕೆಟ್ಟತನ ಒಳ್ಳೆತನ ಆಚೆಗಡೆ ಬರ್ತಿದ್ದು ಟ್ರಾಲ್ ಪೇಜಸ್ಗಳಿಂದ ಮಾತ್ರ. ಇವತ್ತು ಟ್ರಾಲ್ ಪೇಜಸ್ ಅಡ್ಮಿನ್ಗಳಿಲ್ಲ ಅಂದರೆ ಎಷ್ಟೋ ಅನ್ಯಾಯಗಳು ಇನ್ನೂ ನಡೀತಾನೆ ಇತ್ತು. ಎಲ್ಲೇ ಅನ್ಯಾಯ ಆಗಲಿ ನೆಕ್ಸ್ಟ್ ಸ್ಪಾಟಲ್ಲಿ ಟ್ರಾಲ್ ಪೇಜಸ್ ಅಡ್ಮಿನ್ಸ್ಗಳದನ್ನು ಟ್ರಾಲ್ ಮಾಡಿರ್ತಾರೆ. ಅದು ದೊಡ್ಡ ನಮಸ್ಕಾರ ಆಗಿರೋ ಅವ್ರುಗಳಿಗೆಲ್ಲ. ಕೆಟ್ಟ ನನ್ನ ಮಕ್ಕಳನ್ನ ಟ್ರಾಲ್ ಮಾಡೋರೆ ಅಂದರೆ ಕೆಟ್ಟ ನನ್ನ ಮಕ್ಕಳು ಬೆಂಕಿ ಹಾಕ್ಸಿರೋದಕ್ಕೇನೆ ಟ್ರಾಲ್ ಪೇಜಸ್ಗಳಲ್ಲಿ ಹೊಗೆ ಬರ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಕೆಟ್ಟ ನನ್ನ ಮಕ್ಕಳು ಎಂತೆಂಥ ತುಕಾಲಿ ಬಿಲ್ಡಪ್ ಕೊಡ್ತಾ ಇರೋರು ಬೆಂಕಿ ಹಾಕೊಂಡವ್ರೆ, ಅದೇ ಟ್ರಾಲ್ ಪೇಜಲ್ಲಿ ಹೊಗೆ ಬರ್ತಿದೆ ಹೊರತು ಟ್ರಾಲ್ ಪೇಜಲ್ಲಿ ಯಾವತ್ತೂ ಬೆಂಕಿಗಳತ್ತಲ್ಲ. ಇದು ಟ್ರಾಲ್ ಪೇಜಸ್ಗಳ ಒಂದು ಕೊಡುಗೆ ಅನ್ಕೊಳ್ಳಿ. ಹೇಳ್ತಾ ಹೋಗಿ ನಮ್ದು ದರ್ಶನ್ ಅವ್ರದ್ದು 30 ವರ್ಷದ ಸ್ನೇಹ. ಹೇಳಿ ಹೇಳ್ತಾ ಹೋಗಿ ನಮ್ದು ದರ್ಶನ್ ಅವ್ರದ್ದು 30 ವರ್ಷದ ಸ್ನೇಹ. 30 ವರ್ಷದ ಸ್ನೇಹ. ನಮಗೂ ಅವ್ರಿಗೂ ಯಾವುದೇ ತರದ ಗಲಾಟೆಗಳಾಗಿಲ್ಲ. ನಾವು ಚೆನ್ನಾಗೇ ಇದ್ದೀವಿ. ನಾವು ಇವತ್ತು ಚೆನ್ನಾಗಿದ್ದೀವಿ. ನಾವು ಈ ಅಲ್ಲೇ ಮಾಡಿದ್ದಾರೆ, ಕೋಮಾಗ ಸ್ಟೇಜ್ಗೆ ಹೋಗಿದ್ದಾರೆ, ಇವೆಲ್ಲ ಸುಳ್ಳು. ನಿಮ್ ಮುಂದೆ ಕಣ್ಣು ಮುಂದೆ ಕೂತಿದ್ದೀನಿ. ಕೋಮಾಗ ಸ್ಟೇಜ್ ಹೋಗೋದಕ್ಕೆ ಇದು ಈ ತರ ಸುಳ್ಳು ಆಪಾದನೆ ಮಾಡೋದು ಹೆಂಗೆ? ಹೇಳಿ
ಸ್ನೇಹಿತರೆ, ಓಕೆ, ಸುಮೋಟೋ ಕೇಸ್ ಅಂದರೆ ಸಿಂಪಲ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾವುದೇ ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಕೊಡ್ದಲೆ, ಇವಾಗ ಯಾರೊಬ್ಬಂಗೆ ಹಲ್ಲೆ ಮಾಡಿದ್ರು ಅಂದ್ಕೊಳ್ಳಿ, ಅಲ್ಲೇ ಮಾಡಿಸ್ಕೊಳೋನು ಕಂಪ್ಲೇಂಟ್ ಕೊಟ್ಟಿರಲ್ಲ. ಬಟ್ ಅಲ್ಲೇ ಮಾಡಿರೋ ವಿಡಿಯೋ ವೈರಲ್ ಆದಾಗ ಪೊಲೀಸವರು ಯಾರದೇ ಒಬ್ರು ಕಂಪ್ಲೇಂಟ್ ಇಲ್ದಲೆ ತಾವೇ ದಾಖಲೆ ಮಾಡೋ ಕೇಸ್ನ ಸುಮೋಟೋ ಕೇಸ್ ಅಂತಾರೆ. ನನ್ನ ಜ್ಞಾನದ ಪ್ರಕಾರ, ಕಾನೂನಿನ ಪ್ರಕಾರ ನಾನು ಹೇಳ್ತಾ ಇರೋದು ಇದನ್ನು ಸುಮೋಟೋ ಕೇಸ್ ಅಂತ ಹೇಳ್ತಾರೆ. ಸುಮೋಟೋ ಕೇಸ್ ದಾಖಲೆ ಆಯಿತು. ಈ ಅಲ್ಲೇ ಮಾಡಿಸ್ಕೊಂಡವ್ರೆ ಅಂತ ಇಂದ್ರಜಿತ್ ಅವ್ರು ಹೇಳ್ತಾವ್ರಲ್ಲ, ಅವ್ರನ್ನ ಸ್ಟೇಷನಿಗೆ ಕರ್ಸಿ ಕೇಳಿದ್ದು ಆಯಿತು. ನನ್ನ ಮೇಲೆ ಯಾವುದೇ ಥರ ಹಲ್ಲೆ ಮಾಡಿಲ್ಲ, ಅವ್ರು ನನಗೆ ಯಾವುದೇ ಥರ ತೊಂದರೆ ಕೊಟ್ಟಿಲ್ಲ ಅಂತ ಯಪ್ಪ ಹೇಳ್ತಾನೆ. ಇನ್ಯಾವ ಕೇಸ್ ಮುಂದುವರಿಸ್ತಾರೆ ಗುರು ಈ ಟಿ ವಿಯವರು? ಇನ್ಯಾವ ಕೇಸ್ ಮುಂದುವರಿಸ್ತಾರೆ ಈ ಟಿ ವಿಯವರು? ಅದರ್ ಫ್ಯಾನ್ಸ್ಗಳು ಅಬ್ಬಬ್ಬಬ್ಬಬ್ಬಬ್ಬ ಸುಮಾರು ಕಡೆ ಕಮೆಂಟ್ಸ್ಗಳು ನೋಡ್ತಾ ಇದ್ದೀನಿ ನಾನು. ಎಷ್ಟೋ ಕಡೆ ಏನು ಅಂಡು ಬಡ್ಕೊಂಡು ನಗಾಡ್ತಿದ್ರು ನೀವೆಲ್ಲ, ನಾನು ಆ ಫ್ಯಾನ್ ಅಂತೆ, ದರ್ಶನಿಗೆ ಹಂಗಾಯ್ತಂತೆ ಹಿಂಗಾಯ್ತಂತೆ. ಲೈ, ನಿಮ್ಗಳು ಬುಡಕ್ ಬಂದ್ರೆ ಹೆಂಗಿರುತ್ತೋ ಇದು. ಒಂದು ಪಕ್ಷ ನೀವು ಈ ಟೈಮಲ್ಲಿ ದರ್ಶನ್ ಸರ್ಗೆ, ದರ್ಶನ್ ಫ್ಯಾನ್ಸ್ಗೆ ಸಪೋರ್ಟಿಂಗ್ ನಿಂತಿದ್ರೆ, ಎದೆ ತಡ್ಕೊಂಡು ದರ್ಶನ್ ಫ್ಯಾನ್ಸು ನಿಮ್ಮ ಒಂದು ಸೆಲೆಬ್ರಿಟಿಗೆ ತೊಂದರೆ ಆದಾಗ ಬಂದು ನಿಂತಿರೋರು, ನಿಮ್ಮ ಸೆಲೆಬ್ರಿಟಿಗೆ ಬಂದರೆ ತೊಂದರೆ ಆದಾಗ ಬಂದು ನಿಂತಿರೋರು, ಒಗ್ಗಟ್ಟಿಲ್ದಲೇ ರತ್ಕೊಂಡ್ರಂಥ ಗುಳ್ಳೆನರಿಗಳೆಲ್ಲ ಬರ್ತಾ ಇರೋದು. ಭಾರತದ ಇತಿಹಾಸನ ನಮಗೆ ಗೊತ್ತಿರೋದ್ರಿಂದ ಹಿಡಿದು ಇವತ್ತರೆಗೂ ತೆಗೆದು ನೋಡಿದ್ರೆ, ಯಾವನೋ ಹೊರಗಡೆ ಇರೋನು ಬಂದ್ಬಿಟ್ಟು ನಮಗೇನು ತೊಂದರೆ ಕೊಡ್ತಾ ಇಲ್ಲ. ನಮ್ಮ ಜೊತೆ ನಮ್ಮ ಅಕ್ಕಪಕ್ಕ ಕೂತ್ಕೊಂಡು ನಮ್ಮ ಜೊತೆ ಇರೋರಿಗೆ ಇಕ್ಕಿರೋದು ನಮಗೆ. ಹೊರಗಡೆ ಅವ್ರು ಯಾವತ್ತೂ ಬಂದ್ಬಿಟ್ಟು ನಮ್ಗೆ ಇಡಲ್ಲ. ಇದೊಂದು ಜೀವನದ ಸತ್ಯ, ಇದೊಂದು ತಿಳ್ಕೊಳ್ಳಿ. ನಮಗೆ ಮೋಸ ಆಗೋದು, ನಮಗೆ ಕಳ್ತನ ಆಗೋದು, ನಮ್ಮ ಹತ್ರ ಕಳ್ತನ, ನಮಗೆ ಮೋಸ, ನಮಗೆ ದೌರ್ಜನ್ಯ, ನಮಗೆ ನಮ್ಮನ್ನು ಕೆಟ್ಟದಾಗಿ ಬಿಂಬಿಸೋರು ಯಾರೋ ಆದಿ ಬೀದಿಲಿ ಹೋಗೋರಲ್ಲ ಸ್ವಾಮಿ, ನಮ್ಮ ಜೊತೆಲಿರೋರೇ ಮಾಡೋದು. ಜೊತೆಲಿರೋರ ಹತ್ರ ಎಷ್ಟು ಅಂತ ಹುಷಾರಾಗಿರ್ತೀರಾ ನೀವು? ಇಂಥ ಇಂದ್ರಜಿತ್ ಲಂಕೇಶ್ ಅಂತ ಅವ್ರು ಇಟ್ಕೊಂಡ್ರೆ ಹೆಂಗೆ ಅಂತ ಇರ್ತೀರಾ ನೀವು? ಟ್ರಾಲ್ ದರ್ಶನ್ ಹೇಟರ್ಸ್ ಸರ್ ನಮಸ್ಕಾರ. ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ನೀವು ವಿಡಿಯೋ ನೋಡ್ತಿದ್ದೀರಾ? ಇದ್ರ ಬಗ್ಗೆ ಏನ್ ಮಾತಾಡ್ತಾನೆ? ಸಾರಿ ನೋಡಿ, ಇದೆಲ್ಲ ಗಾಂಧಿ ಆಗ 5 ವರ್ಷದಿಂದ ಎಲ್ಲ ಕರಗಿ ಲಕ್ಷಾಂತರ ರೂಪಾಯಿ ಮರ ಕರಗಿ ಎಲ್ಲ ಮಣ್ಣಾಗಿ ಹೋಗಿದೆ. ಆಲ್ರೆಡಿ ಇನ್ನೂ ಕರಗಿ ಹೋಗ್ತಾ ಇದೆ. ಟೋಟಲ್ ಸ್ವಲ್ಪ ಸುಮಾರು ಬಿದ್ದಿದೆ. ಆಯ್ತಾ, ಇದಕ್ಕೆ ನೀವು ನ್ಯಾಯ ಕೊಡಿಸಿ. ಫಸ್ಟ್ ಬರೀ ಸುದೀಪ್ ನಿಮ್ಮ ಫ್ರೆಂಡ್ ಅಂತ ಬಿಡಬೇಡಿ, ಆಯ್ತಾ? ನೀವೆಲ್ಲ ಇಷ್ಟೊಂದೆಲ್ಲ ಪಾರ್ಟಿ ಮಾಡ್ಕೊಂಡಿರೋದು ಬರೀ ಬೇರೆಯವರನ್ನು ಆಪೋಸ್ ಮಾಡ್ಕೊಂಡು ಸುಮ್ಮನೆ ನೀವು ಸ್ಕೋಪ್ ತಗೊಳ್ಳೋದೆಲ್ಲ ಬೇಕಾಗಿಲ್ಲ. ಮಾಡಿ ಎಲ್ಲರಿಗೂ ಒಂದೇ ನ್ಯಾಯ. ನಾನು ಒಬ್ಬ ರೈತ, ನನಗೂ ನ್ಯಾಯ ಸಿಗಬೇಕು. ನಿಮ್ಮ ತಂದೆಯವರು ಬಾಲ್ಯ ಅನ್ಯಾಯ. ಏನ್ ಮಾತಾಡ್ತೀರಪ್ಪ ಇದ್ರ ಬಗ್ಗೆ? ಈ ವಿಡಿಯೋ ಬಗ್ಗೆ, ಈ ವಿಡಿಯೋ ಇದು ಫುಲ್ ನಿಮಗೆ ವಿಡಿಯೋ ಬೇಕು, ಈ ವಿಡಿಯೋ ಫುಲ್ ನಿಮಗೆ ಬೇಕು ಅಂದ್ರೆ ಟ್ರಾಲ್ ದರ್ಶನ್ ಹೇಟರ್ಸ್ ಅಂತ ಇದೆ. ದಯವಿಟ್ಟು ಆ ಒಂದು ಪೇಜ್ನ ಲೈಕ್ ಮಾಡಿ ಪ್ಲಸ್ ಫಾಲೋ ಮಾಡಿ. ಟ್ರಾಲ್ ದರ್ಶನ್ ಹೇಟರ್ಸ್ ಅಂತ, ಅದರಲ್ಲಿ ಅವರು 24 hours ಆಗೋ ಈ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದಾರೆ. ಈ ವಿಡಿಯೋನ ನೋಡ್ಬಿಟ್ಟು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ. ಯಾರ್ಯಾರಿಗೂ ನಾವು ಆಪೋಸಿಟ್ ಅಲ್ಲ, ಯಾರ್ಯಾರು ಕಂಡ್ರು ನಮ್ಗಲ್ಲ, ಯಾರು ಕಂಡ್ರು ನಮಗೆ ದ್ವೇಷ ಅಲ್ಲ. ಯಾವನ್ ಕಟ್ಕೊಂಡು ನಮ್ಗೇನೂ ಆಗಬೇಕಿಲ್ಲ. ಮಾತಾಡ್ತಾ ಇರೋದು ಆ ಯಪ್ಪನ ಬಗ್ಗೆ ಅಷ್ಟೇ. ನಾನು ದರ್ಶನ್ ತೂದೀಪ್ ಶ್ರೀನಿವಾಸ್ ಅವ್ರ ಬಗ್ಗೆ, ಆ ಯಪ್ಪನ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ. ಆ ಯಪ್ಪ ಮಾಡಿರೋ ಒಳ್ಳೆ ಕೆಲಸಗಳನ್ನು ನೋಡಿಕೊಂಡು ನಾನು ನೋಡಿದ್ದೀನಿ. ಆ ಯಪ್ಪನಿಂದ ನನಗೂ ಸಹಾಯಗಳಾಗಿದೆ. ಅದು ಆ ಯಪ್ಪಂಗೆ ಗೊತ್ತಿಲ್ಲ, ನಾವ್ಯಾರು ಅಂತ ಎಲ್ಲಿ ಗೊತ್ತಿರೋದು ಬಿಡಿ. ಬಟ್ ಅವ್ರು ಯಾರು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಅವರಿಂದ ಸಹಾಯ ಪಡ್ಕೊಂಡಿರೋರು ನಮಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ತಾನೇ ನಾವು ಇವತ್ತು ಅವ್ರ ಪರವಾಗಿ ನಿಂತಿರೋದು. ನಾವು ಇವತ್ತು ಆ್ಯಸ್ ಅ ಕಾಮನ್ ಮ್ಯಾನ್ ಆಗಿ, ಫ್ಯಾನ್ ಅಂದ್ಕೊಳ್ಳೋಕ್ಕಿಂತ ಆ್ಯಸ್ ಅ ಕಾಮನ್ ಆಗೇ ನಾನು ಇವತ್ತು ಅವ್ರ ಜೊತೆ ನಿಂತ್ಕೊಂಡಿದ್ದೀನಿ. ಆ್ಯಸ್ ಅ ಫ್ಯಾನ್ಗಳಾಗಿ ನೀವುಗಳಿನ ಯಾವ ರೇಂಜಲ್ಲಿ ಶಕ್ತಿ ತೋರಿಸ್ಬೇಕು. ಸ್ನೇಹಿತರೆ, ನಾನು ಅವನ ಲೈವ್ ಕೂರಿಸ್ಕೊಂಡಿದ್ದ ಪಕ್ಕದಲ್ಲಿ. ನೀನೊಬ್ಬ ಪತ್ರಿಕೋದ್ಯಮಿ, ನೀನ್ ಆಕ್ಚುಲಿ ಒಂದು ಇದು ಜರ್ನಲಿಸ್ಟ್, ನೀನೇ ಡ್ರೈವಿಂಗ್ ಕೂರಿಸ್ಕೋತ್ಯಾ? ಸ್ಟೇಟ್ ಕಮಾನ್ ಸ್ಟೇಟ್ ನಾ ಆಮೇಲೆ ಅನ್ಎಜುಕೇಟೆಡ್. ಸ್ವಾಮಿ, ನಾನು 10th ಪಾಸ್ ಮಾಡಿದ್ದೀನಿ. ಆದ್ರೆ ನಾನು ನಿನಾಜಂ ಮಾಡಿದ್ದೀನಿ, DFT ಎಲ್ಲಿ, ಚೆನ್ನೈಲಿ. ಆ DFT ಸ್ಟೂಡೆಂಟ್ ಫಸ್ಟ್ ಬಂದು ರಜನಿಕಾಂತ್ ಅವರು, ಶಿವಣ್ಣ ಮಾಡೋರು. ಇಂಡಸ್ಟ್ರಿಯಲ್ಲಿ ಯಾವನ್ ಎಜುಕೇಟೆಡ್ ಮಾಡಿದಾರೋ ಏನ್ ಕಿತ್ಕೊಡೆ ಆಗ್ತವ್ರೆ. ಅಣ್ಣವರು ಕರ್ನಾಟಕದ ಆರಾಧ್ಯ ದೈವ, ಕನ್ನಡ ಅಂದ್ರೆ ಇನ್ನೊಂದ್ಸಲ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳ್ತಾರೆ. ಆ ಯಪ್ಪನ ಎಜುಕೇಶನ್ ಏನು? ಯಾರು ಎಜುಕೇಶನ್ ಮಾಡಿದಾರ ಅವರು? ಇಂದ್ರಜಿತ್ ಲಂಕೇಶ್, ಸತ್ಯನ ಸುಳ್ಳು ನನಗೆ ಗೊತ್ತಿಲ್ಲ, ಒಂದು ಟ್ರಾಲ್ ಪೇಜಲ್ಲಿ ನೋಡಿದ್ದಾನು. ಇಂದ್ರಜಿತ್ ಲಂಕೇಶ್ 2nd PUC ಫೇಲ್ ಅಂತ ಬಂತು.
ಅದಾಗಿದ್ಮೇಲೆ ಅವನ ಹತ್ರ ಇರೋ ಸರ್ಟಿಫಿಕೇಟ್ಗಳು ಯಾವುದೇ ಯೂನಿವರ್ಸಿಟಿನ ಮಾನ್ಯತೆಗಳು ಪಡೆದಿಲ್ಲ, ಅದ್ರ ವಿರುದ್ಧ ತನಿಖೆ ಆದರೆ ಅವನ ಹತ್ರ ಇರೋ ಡಿಗ್ರಿ ಸರ್ಟಿಫಿಕೇಟ್ಸ್ ಎಲ್ಲ ಫೇಕ್ ಅಂತ ಇದೆ. ದಯವಿಟ್ಟು ನೀವು ಯಾರು ಇದ್ರ ಬಗ್ಗೆ ತಿಳ್ಕೊತಾ ಇದ್ರೆ ನೀವು ಬೇಕಾದ್ರೆ ಇದ್ರ ಬಗ್ಗೆ ತಿಳ್ಕೊಂಡು ಟ್ರೈ ಮಾಡಿ ನೋಡಿ. ಇಂದ್ರಜಿತ್ ಲಂಕೇಶ್ ಓದಿರೋದು 2nd PUC ಫೇಲ್, ಆದರೆ ಡಿಗ್ರಿ ಸರ್ಟಿಫಿಕೇಟ್ ಫೇಕ್ ಮಾರ್ಕ್ಸ್ ಕಡಿದೆ ಅವನ ಹತ್ರ. ಇದ್ರ ವಿರುದ್ಧ ಯಾರು ಧ್ವನಿ ಎತ್ತುತ್ತೀರಾ? ದರ್ಶನ್ ತಗೋದೀಪ್ ಶ್ರೀನಿವಾಸ್ ಡಿಗ್ರಿ ಮಾಡ್ಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಬಂದು ಏನು ಮಾಡ್ತಾನೆ ಗುರು? ನೀವ್ಯಾರೋ ಇವಾಗ ವಿಡಿಯೋಸ್ ನೋಡ್ತಿರೋರು, ನೀವ್ಯಾರೋ ಇಂಜಿನಿಯರಿಂಗ್ ಓದ್ತಿದ್ರೋ, ಡಿಗ್ರಿ ಓದ್ತಿದ್ರೋ, MBBS ಓದ್ತಿದ್ರು, ಏನೋ ಒಂದು ಓದ್ಕೊಳ್ಳಿ ಸ್ವಾಮಿ. ನೀವು ಇಂಡಸ್ಟ್ರಿಗೆ ಬಂದರೆ ನೀವು ಓದಿರೋದಕ್ಕೂ ಇಂಡಸ್ಟ್ರಿಲಿರೋದಕ್ಕೂ ಏನು ಸಂಬಂಧ? ಆ್ಯಕ್ಟಿಂಗ್ ಮಾಡೋದಕ್ಕೆ ನೀವು BCom, MBA, MBBS ಓದಬೇಕಾ? ನೀವು ಆ್ಯಕ್ಟಿಂಗ್ ಮಾಡೋದಕ್ಕೆ ಬೇಕಾಗಿರೋದು ನೀನಾಸಮು. ಆ್ಯಕ್ಟಿಂಗ್ ಮಾಡೋ ವಿಚಾರದಲ್ಲಿ PhD ಹೋಲ್ಡ್ರಿ ಇವರು. ದರ್ಶನ್ ತಗೋದೀಪ್ ಶ್ರೀನಿವಾಸ್ ಅವರು ಆ್ಯಕ್ಟಿಂಗಲ್ಲಿ PhD ಹೋಲ್ಡ್ರಿ ಇವರು. ಏನು ದಯವಿಟ್ಟು ನಿಮ್ಗಳಿಗೆ ಯಾರಿಗಾರ ಇನ್ನು ನನ್ನ ಮಾತುಗಳಲ್ಲಿ ತಪ್ಪಿದ್ರೆ ಹೋಗಿಬೇಕು ಅನಿಸಿದ್ರೆ ಒಪ್ಕೊಳ್ಳಿ. ಚೆನ್ನಾಗಿ ಮಾತಾಡ್ತಿದ್ದೀನಿ ಅಂದರೆ ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ಅಷ್ಟೇ. ನೀವುಗಳು ಬೈಯೋದ್ರಿಂದ, ಯಾಕಂದರೆ ನೋಡ್ತಿರೋದ್ರಲ್ಲೆಲ್ಲ ಆಲ್ಮೋಸ್ಟ್ ದರ್ಶನ್ ತಗೋದೀಪ್ ಸರ್ ಫ್ಯಾನ್ಸ್ ಇರ್ತಾರೆ, ಅವ್ರು ಭಕ್ತಿರ್ತಾರೆ ಅಂತಲೇ ನಾನು ಅಂದ್ಕೊಂಡಿದ್ದೀನಿ ಅಷ್ಟೇ. ಸೊ ಆ್ಯಕ್ಟಿಂಗಲ್ಲಿ ಶಿವಾಜಿ ಅವ್ರು ಹೇಳ್ತಾ ಇದ್ದಾರೆ, ಸರ್ 1 ವಾರ ಆಯಿತು ರೀ ಈ ನ್ಯೂಸ್ ನೋಡಿ ತುಂಬ ಮನೆ ನೊಂದಿದ್ದೇವೆ ಸರ್. ಶಿವಾಜಿ ಸರ್ ನಮಸ್ಕಾರ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ದರ್ಶನ್ ತಗೋದೀಪ್ ಸರ್ ಆಗಿರೋ ಹೊತ್ತಿಗೆನೆ ನ್ಯೂಸ್ ಅವ್ರು ಹಾಕೊಂಡು ಪುಂಕ್ತವ್ರೆ. ಒಂದು ಪಕ್ಷ ದರ್ಶನ್ ಸರ್ ಅಲ್ದಲೆ ಬೇರೆ ಯಾವನಾದ್ರೂ ಆ್ಯಕ್ಟರ್ ಇದ್ದರೆ ಇಷ್ಟೊತ್ತು ನ್ಯೂಸ್ ಹಾಕೊಂಡು ಪುಂಗೋರ ಸರ್. ಶಿವಾಜಿ ಸರ್ ನೋಡಿ, ನ್ಯೂಸ್ ಅವ್ರಿಗೆ TRP ಬೇಕು, TRP ಸಿಕ್ಕಿದ್ರೆ ದುಡ್ಡು ಬೇಕು. ನ್ಯೂಸ್ ಫಸ್ಟಲ್ಲಿ ಅವರೇ ಹೇಳಿದ್ದಾರೆ, ದರ್ಶನ್ ಸರ್ ಯಾವುದೇ ಒಂದು ವಿಡಿಯೋ ಮಾಡಲಿ ನಮ್ಮ ಒಂದು ಯೂಟ್ಯೂಬ್ ಪ್ಲೇಲಿಸ್ಟಲ್ಲಿ ಟಾಪಲ್ಲಿರುತ್ತೆ ದರ್ಶನ್ ಸರ್ ವೀಡಿಯೋಸು. ಅಂದಮೇಲೆ ಅವ್ರಿಗೆ ಬೇಕಿರೋ ದುಡ್ಡು ಸರ್, ದುಡ್ಡಿಗೋಸ್ಕರ ವೀಡಿಯೋಸ್ ಮಾಡ್ತಾರೆ. ನೀವ್ಯಾಕೆ ನೋಡ್ಕೊತೀರಾ ಬಿಡಿ ಸರ್. ದರ್ಶನ್ ಸರ್ ಅವ್ರದ್ದು ಏನೂ ಕಿತ್ಕೊಳ್ಳೋಕ್ಕಾಗಲ್ಲ ಸರ್. 2006, 2011, 2012 ಅಷ್ಟಂತ ಪ್ರಾಬ್ಲಮ್ಗಳು ಮಾಡ್ಕೊಂಡೆ ದರ್ಶನ್ ಸರ್ ಲ್ಯಾಂಬರ್ಗಿನಿ ಅವೆಂಟೇಡರ್ ಲ್ಯಾಂಬರ್ಗಿನಿ ಉರಿಸ್ಕೊಂಡ ಬಂದು ನಿಂತ್ಕೊಂಡ್ರು. ಸುಜುಕಿ ಇಂಟ್ರೊಡ್ಯೂಸರ್ 1800 ಬೈಕ್ವರೆಗೂ ಬಂದರು ಅವರು. ಇನ್ನು ದರ್ಶನ್ ಸರ್ ಏನು ಕಿತ್ಕೊಳ್ಳೋಕ್ಕಾಯ್ತದೆ ಅವ್ರ ಕೈಲಿ? ಏನೇನು ಕಿತ್ಕೊಳ್ಳೋಕ್ಕಾಗಲ್ಲ. ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಅಷ್ಟೇ, ನಾನು ಸೆಲೆಕ್ಟ್ ಮಾಡಿರೋಂಥ ಕೆಲವು ಟ್ರಾಲ್ ಪೇಜಸ್ಗಳನ್ನ ನಿಮಗೆ ಎಕ್ಸ್ಪೋಸ್ ಮಾಡ್ತಾ ಇದ್ದೇನೆ. ಮೀನ್ಸ್ ಅವ್ರು ಮಾಡಿರೋ ಒಳ್ಳೆ ಕೆಲಸ ಸತ್ಯನ ಹೆಂಗೆ ಎಕ್ಸ್ಪೋಸ್ ಮಾಡಿದ್ದಾರೆ. ಇಂದ್ರಜಿತ್ ಲಂಕೇಶ್ ಎಲ್ಲೆಲ್ಲಿ ಅವನ ಮಾತನ್ನು ಉಲ್ಟಾ ಹೊಡೆದವನೋ ಯಾವುದೇ ನ್ಯೂಸ್ ಚಾನಲ್ ಅವ್ರು ಎಕ್ಸ್ಪೋಸ್ ಮಾಡಿಲ್ಲ. ಅದನ್ನು ಮಾಡಿರೋರು ಟ್ರಾಲ್ ಪೇಜಸ್ ಅವರು. ಟ್ರಾಲ್ ಪೇಜಸ್ಗೆ ಅಭಿಮಾನ ಸಲ್ಲಿಸಲೇಬೇಕು. ಇದು ಟ್ರಾಲ್ ಪೇಜಸ್ಗಿರೋ ತಾಕತ್ತು. ಯಾವುದೇ ಸತ್ಯ, ಸುಳ್ಳು, ದೌರ್ಜನ್ಯ, ಹಲ್ಲೆ, ಆರೋಪ ಏನೇ ಇರಲಿ, ನೆಕ್ಸ್ಟ್ ಸೆಕೆಂಡಲ್ಲಿ ನ್ಯೂಸ್ ಅಲ್ಲಿ ಬರೋದಕ್ಕಿಂತ ಮುಂಚೆ ಟ್ರಾಲ್ ಪೇಜಲ್ಲಿ ಬಂದಿರುತ್ತಲ್ಲ, ಇದು ಟ್ರಾಲ್ ಪೇಜಸ್ಸಲ್ಲಿರೋ ತಾಕತ್ತು. ದಯವಿಟ್ಟು ಸುಮ್ಮನೆ ಯಾವತ್ತೂ ಟ್ರಾಲ್ ಪೇಜರ್ ಬೈಕೋಬೇಡಿ. ಯಾರು ಒಬ್ಬ ಟಿಕ್ಟಾಕರ್ಸ್ನ ಟ್ರಾಲ್ ಪೇಜರ್ ಟ್ರಾಲ್ ಮಾಡ್ತಾರಂದ್ರೆ ಅರ್ಥ ಮಾಡ್ಕೊಳ್ಳಿ, ಅವ್ರೇನೋ ಮಾಡಿದಾರಲ್ಲಿ, ಅವರಲ್ಲಿ ಏನೋ ಮಾಡಿ ಬೆಂಕಿ ಹಚ್ಚಿರೋದಕ್ಕೆ ಟ್ರಾಲ್ ಪೇಜಲ್ಲಿ ಬಂದ್ಬಿಟ್ಟು ಹೊಗೆ ಆಗ್ತಾ ಇದೆ. ಅವ್ರು ಬೆಂಕಿ ಹಚ್ತಲ್ಲ, ಟ್ರಾಲ್ ಪೇಜಲ್ಲಿ ಸುಮ್ಮನೆ ಯಾವತ್ತೂ ಬೆಂಕಿ ಆಡಲ್ಲ ಸ್ವಾಮಿ. ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಅಷ್ಟೇ. ನನಗೆ ಮಾತಾಡೋ ರೈಟ್ಸ್ ಇದೆ, ನನ್ನ ಪರ್ಸ್ನಲ್ ಒಪಿನಿಯನ್ ನಾನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಆದ್ಮೇಲೆ ವಿಜಯನಗರ ಮಾಡೋದು ಮಾನ್ಯ ಇಂದ್ರಜಿತ್ ಲಂಕೇಶ್ ಅವರು ಅವರು ಇದು ಮಾಡ್ಲಿಲ್ಲ ಅಂತ ಅವ್ರು ಕೇಳಿದ್ರು ಇರಲಿ ಸ್ನೇಹಿತರೆ, ನೆಟ್ವರ್ಕ್ ಸ್ಲೋ ಇದೆ. ಸೊ ಇವತ್ತಿನ ಮ್ಯಾಟ್ರ್ ಏನು ಇಲ್ಲ, ಇಷ್ಟ ಸ್ನೇಹಿತರ ಮ್ಯಾಟ್ರು. ದರ್ಶನ್ ಸರ್ ವಿರುದ್ಧ ಯಾರ್ಯಾರು ಬೇರೆ ಅದರಿರೋ ಫ್ಯಾನ್ಸ್ ಯಾರ್ಯಾರು ಅಂಡ್ಪಡ್ಕೊಂಡು ನಗಾಡ್ತಾ ಇದ್ರು, ನಿಮ್ಮ ಬುಡಕ್ಕೆ ಬೆಂಕಿ ಬರೋದು ಸದ್ಯದ್ರಲ್ಲಿ ಬಂದೇ ಬರುತ್ತೆ. ತುಂಬ ಯಾರು ಖುಷಿ ಪಡಬೇಡಿ. ಯಾರನ್ನ ಯಾವತ್ತು ನೋಡಿ ನೀವು ನಗಾಡಕ್ಕೆಲ್ಲ ಹೋಗ್ಬೇಡಿ. ಒಂದು ಪಕ್ಷ ಯಾರಾದರೂ ಅದರಿರೋ ಫ್ಯಾನ್ ಪೇಜಸ್ ಯಾರು ಒಬ್ರು ಇವತ್ತು ದರ್ಶನ್ ತಗೋದೀಪ್ ಶ್ರೀನಿವಾಸ್ ಅವರಿಗೆ ಒಂದು ಬೆಂಬಲವಾಗಿ, ದರ್ಶನ್ ತಗೋದೀಪ್ ಶ್ರೀನಿವಾಸ್ ಅವರ ಒಂದು ಫ್ಯಾನ್ಸ್ಗೆ ಬೆಂಬಲವಾಗಿ ನಿಂತಿದ್ರೆ, ನೆಕ್ಸ್ಟ್ ಅವರಿರೋ ಫ್ಯಾನ್ಸಿಗೆ ತೊಂದರೆ ಆಗಿದ್ರೆ ದರ್ಶನ್ ಫ್ಯಾನ್ಸ್ ಕೂಡ ಬೆನ್ನಿಗೆ ನಿಲ್ತಾ ಇದ್ರು. ಬಟ್ ಫ್ಯಾನ್ ಪೇಜ್ ನಿಲ್ಲದಿರಲಿ. ದರ್ಶನ್ ಸರ್ ಹತ್ರ ಎಷ್ಟೋ ಜನ ಹೆಲ್ಪ್ ತಗೊಂಡಿರೋರೇ ಕ್ಯಾಮ್ರಾ ಮುಂದೆ ಬಂದ್ಬಿಟ್ಟು ಯಾರೂ ಸಪೋರ್ಟಿಗೆ ಬರಲಿಲ್ಲ. ದುರ್ದೈವ ಅಂದರೆ ಇದೇ ಇರಬೇಕು. ಇರಲಿ ಬಿಡಿ, ತೊಂದರೆ ಇಲ್ಲ. ಫ್ಯಾನ್ಸ್ ಅಂತ ಅನ್ಸ್ಕೊಂಡ್ರು ನಾವೇನಕ್ಕಿದ್ದೀವಿ. ನಮ್ಮ ಸಪೋರ್ಟು, ನಮ್ಮ ಒಂದು ಶಕ್ತಿ ಏನಂತ ನಾವು ಸದ್ಯದ್ರಲ್ಲೇ ತೋರಿಸ್ತೀವಿ. ಇಂದ್ರಜಿತ್ ಲಂಕೇಶ್ ಸರ್ ಡ್ರಗ್ ಕೇಸಲ್ಲಿ ತಪ್ಪಿಸ್ಕೊಂಡ್ಬಿಟ್ರಲ್ಲ, ಯಾವುದೇ ಸಾಕ್ಷಿ ಕೊಡೋದಲ್ಲ, ಅಷ್ಟೆಲ್ಲ ಈ ವಿಚಾರದಲ್ಲಿ ನಿಮ್ಮನ್ನು ಅಷ್ಟು ಸುಲಭವಾಗಿ ಬಿಡಲ್ಲ ಸರ್. ಸಾಕ್ಷಿ ಕೊಟ್ಟೇ ಕೊಡ್ತೀರಾ ಸರ್. ನೀವು ಸಾಕ್ಷಿ ಕೊಡಲಿಲ್ಲ ಅಂದ್ಕೊಳ್ಳಿ ಸರ್, ದರ್ಶನ್ ಅಂದರೆ ಏನು ಅಂತ ಅವತ್ತು ಇಡೀ ಕರ್ನಾಟಕಕ್ಕೆ ನಾವು ತೋರಿಸ್ಕೊಡ್ತೀವಿ ಸರ್ ನಿಮಗೆ. ಥ್ಯಾಂಕ್ ಯು ಸರ್, ಬರ್ತೀವಿ ಸರ್. ಯಾರ್ಯಾರು ವೀಡಿಯೋಸ್ ನೋಡಿ ಯಾರ್ಯಾರು ಕಾಮೆಂಟ್ಸ್ ಮಾಡ್ತಿದ್ದೀರೋ ಎಲ್ರಿಗೂ ಥ್ಯಾಂಕ್ ಯು. ವಿಡಿಯೋ ಇಲ್ಲಿಗೆ ಸಾಕು. ಇಷ್ಟ ಆದರೆ ಇಷ್ಟ ಆಯ್ತು ಅಂತ ಲೈಕ್ ಮಾಡಿ. ಸಾಧ್ಯವಾದಷ್ಟು ಕಚಡ ನನ್ನ ಮಕ್ಕಳಿಗೆ ತಲುಪೋವರೆಗೂ ವೀಡಿಯೋಸ್ನ ಶೇರ್ ಮಾಡಿಬಿಡಿ. ಯಾರ್ಯಾರು ನೋಡಬೇಕು ಅಂಥವ್ರೆಲ್ಲ ನೋಡ್ಬಿಡ್ಲಿ ವಿಡಿಯೋನ. ಥ್ಯಾಂಕ್ ಯು.
SS TV ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.